ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನಸು ಬುಟಿಕ್. ಇವತ್ತು ನಾನು ಥ್ರೆಡ್ ಪೈಪಿಂಗ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆಯಿತಾ. ನಿನ್ನೆ ಕಟ್ಟಿಂಗ್ ಮಾಡೋದು ಮತ್ತು ಅದನ್ನು ಯಾವ ಥರ ಎಲ್ಲ ರೆಡಿ ಮಾಡ್ಕೋಬೇಕಂತ ಹೇಳ್ಕೊಟ್ಟಿದ್ದೆ. ಇವತ್ತು ಮುಂದಿನ ಭಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನೀಟಾಗಿ ನೋಡಿಬಿಟ್ಟು ಕಲ್ತ್ಕೊಳ್ಳಿ ಆಯಿತಾ ಫ್ರೆಂಡ್ಸ್. ಇದನ್ನು ಪೈಪಿಂಗ್ ಮಾಡಬೇಕಂದ್ರೆ ಸಿಂಗಲ್ ಗೋಡಾನೇ ಯೂಸ್ ಮಾಡಿ, ಆದಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ. ಇದನ್ನು ಹೀಗೆಲ್ಲ ಸ್ಟಿಚ್ ಮಾಡ್ತಿದ್ದೀನಿ ಏನು ಅಂಥೇಳಿ ನೀಟಾಗಿ ನೋಡ್ಕೊಳ್ಳಿ. ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು ಈ ಲೈನಿಂಗ್ ಮೇಲೆ ಎರಡೂ ಸೈಡು ನೀಟಾಗಿ ಸ್ಟಿಚ್ ಕಾಣಬೇಕು, ಆ ಥರ ನೀಟಾಗಿ ಸ್ಟಿಚ್ ಮಾಡಿ. ಮತ್ತು ಕಟ್ ವರ್ಕ್ ಇರೋ ಕಡೆಗೆ ನಿಧಾನಕ್ಕೆ ತಿರ್ಸಿ, ಆವಾಗ ತುಂಬ ಚೆನ್ನಾಗಿ ಕಟ್ ವರ್ಕ್ ಕೂಡ ಡಿಸೈನ್ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಕಟ್ ವರ್ಕು ಸರಿಯಾಗಿ ಕಾಣಲ್ಲ, ಮತ್ತು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೊಲಿದಾಗ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಕೂಡ ಬಂದಿರಲ್ಲ. ಸೊ ಅದಕ್ಕೆ ನೀವು ಕಟ್ ವರ್ಕ್ ಹೊಲಿಬೇಕಂದ್ರೆ ಆದಷ್ಟು ನೀಟಾಗಿ ನೋಡಿಕೊಂಡು ಹೊಲಿರಿ ಫ್ರೆಂಡ್ಸ್. ಲಾಸ್ಟಿಗೆ ಈ ಥರ ಕಾಣಿಸುತ್ತೆ. ಹೊಲಿದಾದ್ಮೇಲೆ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹೇಗೆ ಇಟ್ಕೊಂಡು ಹೊಲಿಬೇಕು ಅಂತದ್ದು ಕೂಡ ನಾನು ತೋರಿಸ್ತೀನಿ ನಿಮಗೆ. ಈ ಥರ ನೀಟಾಗಿ ನೋಡಿ, ಈ ಥರ ಹೊಲ್ಕೊಂಡ್ಬಿಟ್ಟು ಅಲ್ಲಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿ. ಮೇನ್ ಫ್ಯಾಬ್ರಿಕ್ಕು ಸೀದಾ ಕಡೆ ಇರಬೇಕು, ಉಲ್ಟಾ ಇಟ್ಕೊಂಡು ಹೊಲಿಬೇಡಿ. ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀರಲ್ಲ, ಅದು ಒಳಗಡೆ ಇರೋ ಥರ ನೋಡಿಕೊಂಡು ನೀಟಾಗಿ ಹೊಲಿರಿ ಫ್ರೆಂಡ್ಸ್. ಮತ್ತು ಅಲ್ಲಲ್ಲಿ ಕಟ್ ವರ್ಕ್ ಇರೋ ಕಡೆ ಎಲ್ಲ ಕಚ್ ಕೊಟ್ಕೊಳ್ಳಿ. ಸಣ್ಣ ಸಣ್ಣದು ಕಚ್ ಕೊಟ್ಕೊಂಡ್ರೆ ಅದು ತಿರುಗಿಸ್ಬೇಕಂದ್ರೆ ನೀಟಾಗಿ ರೌಂಡ್ ಶೇಪಲ್ಲೇ ಬರುತ್ತೆ. ಎಕ್ಸ್ಟ್ರಾ ಪೀಸ್ ಇರೋದು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಮತ್ತು ಹೀಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಬೇಕಂದ್ರೆ ಗುಂಡು ಸೂಜಿ ಅಂತ ಹೇಳಿ ಬರುತ್ತೆ. ನೀವು ಟೈಲರ್ ಶಾಪಲ್ಲಿ ಹೋಗ್ಬಿಟ್ಟು ಮಟೀರಿಯಲ್ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ. ಅದನ್ನು ತಗೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಅಲ್ಲಲ್ಲಿ ಹಾಕ್ಕೊಂಬಿಡಿ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಶೇಕ್ ಆಗಬಾರ್ದು, ಆ ಥರ ನೀಟಾಗಿ ಹಾಕ್ಕೊಂಬಿಟ್ರೆ ನಿಮಗೆ ಸ್ಟಿಚ್ ಮಾಡಬೇಕಂದ್ರೆ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗಿರಲ್ಲ. ಅದಕ್ಕೆ ನೀಟಾಗಿ ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿ. ಮತ್ತು ಸ್ಟಿಚ್ ಮಾಡಬೇಕಂದ್ರೆ ಕಟ್ ವರ್ಕ್ ಇರೋ ಕಡೆಗೆ ಮಾತ್ರ ತುಂಬ ನಿಧಾನಕ್ಕೆ ನೋಡಿಕೊಂಡು, ರೌಂಡ್ ಶೇಪ್ ಇದ್ದರೆ ನೀಟಾಗಿ ಹೊಲಿಬಿಡ್ಬೋದು. ಕಟ್ ವರ್ಕ್ ಇರೋ ಕಡೆಗೆ ಮಾತ್ರ ತುಂಬ ನೀಟಾಗಿ ನೋಡಿಬಿಟ್ಟು ಸ್ಟಿಚ್ ಮಾಡಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರ ಅಂದರೆ ರೌಂಡ್ ಶೇಪ್ ನೆಕ್ಕನ್ನೇ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ನೀಟಾಗಿ ಹೊಲ್ಕೊಂಬಿಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಿಂದೆ ಹಾಕಿರೋ ವಿಡಿಯೋ ಇದನ್ನೆಲ್ಲ ಯಾವ ಥರ ಪೈಪಿಂಗ್ನ ರೆಡಿ ಮಾಡ್ಕೋಬೇಕಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಅದು ಕೂಡ ನೀವು ನೋಡ್ಬೋದು. ಈ ಥರ ಕಟ್ ವರ್ಕ್ ಥರ ಬರಬೇಕು ಅಂತ ಹೇಳಿದರೆ ಈ ಥರ ನಾನು ಹೊಲಿತಾ ಇರೋ ರೀತಿಯಲ್ಲೇ ಹೊಲಿರಿ. ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಹೊಲಿರಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಟೈಲರಿಂಗ್ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನ್ನನ್ನು ಕಮೆಂಟ್ಸ್ ಮಾಡಿ, ನಾನು ಅದರ ಬಗ್ಗೆ ನಾನು ನಿಮಗೆ ವಿಡಿಯೋ ಹಾಕ್ತೀನಿ.